ದೇಶದಾದ್ಯಂತ ಕೊರೋನಾದ ಆತಂಕ ಮತ್ತೆ ಶುರುವಾಗ್ತಾ ಇದೆ. ಅದರಲ್ಲೂ ನಮ್ಮ ನೆರೆಯ ರಾಜ್ಯ ಕೇರಳದಲ್ಲಿ ವಿಪರೀತವಾಗಿ ಕೇಸ್ಗಳು ಸ್ಫೋಟ ಆಗ್ತಾ ಇದೆ. ಕೇರಳದಲ್ಲಿ ಕೊರೋನಾ ರೂಪಾಂತರಿಯ ಆರ್ಭಟ ಜೋರಾಗಿದೆ. ಕರ್ನಾಟಕಕ್ಕೂ ಕೂಡ ಕೊರೋನಾ ರೂಪಾಂತರಿಯ ಭೀತಿ ಈಗ ಶುರುವಾಗ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಈಗಾಗಲೇ ಹೈ ಅಲರ್ಟ್ ಕೂಡ ಘೋಷಿಸಲಾಗ್ತಾ ಇದೆ. ಮೇಲಿಂದ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ತುರ್ತು ಸಭೆಯನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ನಡೆಸಿದ್ದಾರೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹೈ ಅಲರ್ಟ್ ನಲ್ಲಿ ಇರುವಂತೆ, ಜೊತೆಗೆ ಬೆಡ್ ನ ಕೆಪಾಸಿಟಿ ಇರಬಹುದು ಅಥವಾ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್, RT-PCR ಕಿಟ್ಗಳನ್ನ ಎಲ್ಲವನ್ನ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಟೆಸ್ಟಿಂಗು ಕೂಡ ಸಜ್ಜಾಗಬೇಕು, ಹ್ಯೂಮನ್ ರಿಸೋರ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕೂಡ ಸೂಚಿಸಿದ್ದಾರೆ. ಮಾಸ್ಕ್ ಅಪ್ ಜೊತೆಗೆ ಟೆಸ್ಟಿಂಗ್ ವಿಚಾರಗಳು ಎಂದಿನಂತೆ ಮರುಕಳಿಸಿದ್ರು ಆಶ್ಚರ್ಯ ಇಲ್ಲ. ಇಲ್ಲಿ ತನಕ ಯಾವುದೇ ಗೈಡ್ಲೈನ್ಸ್ ಇಲ್ಲ, ಬಟ್ ಸ್ಟಿಲ್ ಮುಂಜಾಗ್ರತಾ ಕ್ರಮ ಅನ್ನೋದು ಅಗತ್ಯವಾಗಿ ಬೇಕಾಗ್ತಾ ಇದೆ. ಬಿಕಾಸ್ 90% ಕೇಸಸ್ ಇಡೀ ದೇಶದಲ್ಲಿ ರೆಕಾರ್ಡ್ ಆಗಿರೋದೇ ಕೇರಳದಲ್ಲಿ. ಈ ಕೆಮ್ಮು, ಕಫ ಅಥವಾ ಜ್ವರ ಮತ್ತು ಈ ಇನ್ಫ್ಲೂಯೆನ್ಸಾ ಥರ ಇರ್ತಕ್ಕಂಥ ಒಂದು ಇದ್ದರೆ ಖಂಡಿತವಾಗಿ ಅದನ್ನು ಟೆಸ್ಟ್ ಮಾಡಿಸ್ಕೊಂಬಿಡೋದು ಒಳ್ಳೆಯದು. RT-PCR ನಮ್ಮ ಇಲಾಖೆಯಲ್ಲೂ ಕೂಡ ಈಗ ಇದಕ್ಕೆ ಅವಶ್ಯಕತೆ ಇರತಕ್ಕಂಥ ಟೆಸ್ಟ್ ಮಾಡುವಂಥ ಕಿಟ್ಸನ್ನು ಹೆಚ್ಚು ಇನ್ನು ತಗೊಳ್ಳೋದಕ್ಕೆ ನಾವು ಹೇಳಿದ್ದೀವಿ. RT-PCR ಕಿಟ್ಸ್ ಇರ್ಬೋದು, ಆಮೇಲೆ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ RAT ಆ ಕಿಟ್ಸು ಕೂಡ ಖರೀದಿ ಮಾಡೋದಕ್ಕೆ, ಆಮೇಲೆ ಈ VTM ಅಂತ ಇದೆ, ಆ VTM ಅನ್ನು ಕೂಡ ಖರೀದಿ ಮಾಡೋದಕ್ಕೆ, ಯಾಕಂದರೆ RT-PCR ಟೆಸ್ಟ್ ಮಾಡೋದಕ್ಕೆ ಅದು ಕೂಡ ಬೇಕು. ಸೊ ಅದನ್ನು ಕೂಡ ನಮ್ಮ ಏಜೆನ್ಸಿಗೆ ಹೇಳಿದ್ದೀವಿ. ಇನ್ನು ಹೆಚ್ಚಿನ ಪ್ರೊಕ್ಯೂರ್ಮೆಂಟ್ ಮಾಡಿ ಮುಂದಿನ 3 ತಿಂಗಳಿಗೆ ಅವಶ್ಯಕ ಇರುವಷ್ಟು ಏನು ಆ ಒಂದು ಟೆಸ್ಟಿಂಗ್ ಕಿಟ್ಸನ್ನು ನಮ್ಮ ಕರ್ನಾಟಕ. ಒಮಿಕ್ರಾನ್ನ ಉಪತಳಿಯ ಆರ್ಭಟ JN.1 ಆರ್ಭಟ ಈಗ ಶುರುವಾಗಿರೋದು. ದೇಶದಲ್ಲೂ ಕೂಡ ವಿಪರೀತವಾಗಿ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಕೇಸ್ ಜಾಸ್ತಿ ಆಗೋದಕ್ಕಿಂತ ಸಾವಿನ ಸಂಖ್ಯೆ ಎಲ್ಲಿ ಹೆಚ್ಚಳ ಆಗುತ್ತೋ, ಕೊರೋನಾದ 2ನೇ ಅಲೆಯಲ್ಲಿ ವಿಪರೀತವಾಗಿ ಕೇಸಸ್ ಆಗಿತ್ತು, ವಿಪರೀತವಾಗಿ ಸಾವಿನ ಸಂಖ್ಯೆ ಆಗಿತ್ತು, ಅದು ರಿಪೀಟ್ ಆಗುತ್ತಾ ಅನ್ನೋ ಆತಂಕ ಇದೆ.